ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಮಾಡ್ತಾ ಇದ್ದಾಳೆ ಇವಳು ಅಂತಿದ್ದೀರಾ. ನಾನು ಬೆಳಗ್ಗೆನ ಚಪಾತಿ ಶುರು ಹಂಚ್ಕೊಂಡ್ಬಿಟ್ಟೆ ನೋಡ್ರಿ. ಚಪಾತಿನ ಮಾಡತ್ತೇನೆ ನಾನು ಇವತ್ತು. ಚಪಾತಿ ಮೊಟ್ಟೆ ಸಾಂಬಾರು ಅಂದರೆ ನಮ್ಮ ಕಡೆ ಎಲ್ಲ ಅಂಡ ಕರಿ ಅಂತಾರೆ, ಅದು ಮಾಡತ್ತೇನೆ ನಾನು ಇವತ್ತು ಭಾನುವಾರಲ್ಲ, ಅದಕ್ಕೆ ಇವತ್ತು ನಾನು ತತ್ತಿ ಸಾಂಬಾರನ್ನ ಮಾಡತ್ತೇನೆ. ಅದನ್ನು ನಿಮಗೆ ಹೇಳತ್ತೇನೆ ನೋಡಿರಿ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಹಾಗೆ ಮಾಡ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ನಾನು ಈಗ ಸ್ಟಾರ್ಟ್ ಮಾಡತ್ತೇನೆ ವಿಡಿಯೋನ. ಈ ಥರ ಚಪಾತಿನ ಲಟ್ಟಿಸ್ಕೊತೇನೆ. ಒಂದಿಷ್ಟು ಮಾಡ್ಕೊಂಡೇನಿ ನಾನು. ನೋಡ್ಬೇಕು, ಇವಾಗ ಒಂದಿಷ್ಟು ಚಪಾತಿನ ಮಾಡ್ಕೊಂಡೇನಿ. ಇನ್ನೊಂದು 5-6 ಚಪಾತಿ ಐತಿ. ಇಷ್ಟು ಮಾಡ್ಕೊಂಡೇನಿ ನಾನು ಇವತ್ತು. ಆಗ ಏನೈತಿ, ಮೊಟ್ಟೆ ಎಲ್ಲ ಕುದಿಸ್ಬಿಟ್ಟೆ ನಾನು. ಆಗನ ಕುದಿಸ್ಕೊಂಡು ತಕ್ಕೊಂಡನಿ. ಈಗ ಏನೈತಿ, ಇದನ್ನು ಸುಲ್ಕೊಂಡು ತಕ್ಕೊಂಡ ಮೊಟ್ಟೆ ಸಾಂಬಾರನ್ನ ಮಾಡ್ಕೋಬೇಕು. ಇವಾಗ ಮೊಟ್ಟೆನ ಸುಲಿದು ಬಿಚ್ಕೊಂಬರ್ಬೇಕಂದ್ರೆ ಸರಿಯಾಗಿನ ಬರಲಿಲ್ಲ. ಇವೆಲ್ಲ ಈ ಥರ ಆಗಿಬಿಟ್ಟು ಯಾಕೆ ಹಿಂಗದು ಗೊತ್ತಿಲ್ಲ. ಚೆನ್ನಾಗಿ ಕುದಿಸಿದ್ನಿ, ಆದರೂ ಏನೈತಿ ಇರಲಿ ಅತ್ತಂದು ಮಾಡತ್ತಿರೋದು. ಇವಾಗ ಏನೈತಿ, ಇದಕ್ಕೆ ಮಸಾಲೆನ ತೊಗೊಂಡನಿ. ಎಳ್ಳು, ಕೊತ್ತಂಬರಿ ಬೀಜ, ಲವಂಗ, ಮೆಣಸಿನ್ಕಾಳು, ಚಕ್ಕೆ, ಏಲಕ್ಕಿ ತೊಗೊಂಡನಿ. ಇವತ್ತೂರ್ನ ಇವಾಗ ಒಂದು ಪ್ಯಾನ್ ಇಟ್ಕೊಂಡನಿ. ಅದನ್ನ ಇವಾಗ ಹುರ್ಕೊಂಡು ತಕ್ಕೋತೇನೆ ನಾನಿಲ್ಲಿ. ಈ ಥರ ಹುರ್ಕೋಬೇಕು ಇವನ್ನ ಚೆನ್ನಾಗಿ. ಎಳ್ಳೆಲ್ಲ ಚಟಪಟ ಅಂದ್ಬಿಡ್ತಾವೆ. ಇವಾಗ ಒಂದು ಪ್ಲೇಟಿಗೆ ತಕ್ಕೋತೇನೆ ನಾನು. ಇಲ್ಲಿ ಏನೈತಿ, 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡನಿ. ಇವಾಗ ಏನೈತಿ, ಇದಕ್ಕೆ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ನಾನಿಲ್ಲಿ ಚೆನ್ನಾಗಿ ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ಹಂಗೆ ಏನೈತಿ, ಇದಕ್ಕೆ ಕೊಬ್ಬರಿನೂ ಇದೇ ಥರನ ಹುರ್ಕೋಬೇಕು. ಇದು ಒಂಥರ ಟೇಸ್ಟಿಯಾಗಿರ್ತೈತಿ ಮೊಟ್ಟೆ ಸಾಂಬಾರು. ಒಂದು ಸಲ ಟ್ರೈ ಮಾಡಿರಿ. ಇದಕ್ಕೆ ಇವಾಗ ಕೊಬ್ಬರಿನ ಹಾಕೋತೇನೆ ನಾನು. ಅದನ್ನು ಹುರ್ಕೊಂಡು ತಗೋತೇನೆ. ಹಂಗೆ ಏನೈತಿ, 1 ಟೊಮೆಟೊನ ಕಟ್ ಮಾಡಿ ದಪ್ಪದಾಗೆ ಕಟ್ ಮಾಡಿರೋದಿದೆ. ಇದನ್ನೆಲ್ಲ ಈ ಥರ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇದು ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಂದು ಕುದಿಸ್ಕೊಂಡು ತಕ್ಕೋತೇನೆ. ಇದಕ್ಕೆ ಇವಾಗ ಏನೈತಿ, ಒಂದು ಸ್ವಲ್ಪ ಅಷ್ಟು ಹುಣಸೆ ಹಣ್ಣನ್ನು ಹಾಕತ್ತೇನೆ ನಾನು. ಇದನ್ನು ಈ ಥರ ಒಂದು ಸ್ವಲ್ಪ ಕುದಿಸ್ಕೋಬೇಕು. ಒಂದು 2 ನಿಮಿಷ 3 ನಿಮಿಷ ಅಷ್ಟು ಕುದಿಯೋವರೆಗೂ ಏನೈತಿ, ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ನಾನು. ಇದ್ರ ಜೊತೆಗೆ ಏನೈತಿ, ನಾನು ಹುರ್ಗಡ್ಲೆ ಅಂತಿರಲ್ಲ, ನಮ್ಮ ಕಡೆ ಎಲ್ಲ ಪುಟಾಣಿ ಅಂತೀವಿ ನಾವು, ಅದನ್ನು ಸಹ ಹಾಕತ್ತೀನಿ. ಸ್ವಲ್ಪ ಗಟ್ಟಿ ಬೇಕಾದ್ರೆ ಹಾಕ್ಕೋಬೇಕು. ನನಗೊಂದು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಾಗಿತ್ತು, ಅದ್ರ ಸಲುವಾಗಿ ಗಟ್ಟಿ ಬೇಕಂತ ಇದನ್ನು ಹಾಕ್ಕೊಂಡಿರೋದು. ಇವಾಗ ಒಂದು ರೌಂಡ್ ತಿರುಗಿಸ್ಕೊಂಬರ್ಬೇಕು ಇದನ್ನು. ಇಲ್ಲೇನೈತಿ, ಇದು ಆಗೈತಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಇದನ್ನು ಗ್ಯಾಸ್ ಬಂದ್ ಮಾಡಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಬಂದಾಯ್ತು. ಈ ಥರ ಬಂದೈತಿ ನೋಡ್ಬೇಕು. ಇವಾಗ ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡ್ತೇನೆ ನಾನು. ಇವಾಗ ಇದು ತಣ್ಣಗಾಗಿತ್ತು, ಮಿಕ್ಸಿ ಜಾರಿಗೆ ಹಾಕ್ಕೊಂಡನಿ. ಒಂದು ಸಲ ರುಬ್ಕೊಂಬಂದ್ಬಿಡ್ತಾನೆ ಇದನ್ನು. ಇವಾಗ ಸಣ್ಣದಾಗಿ ರುಬ್ಕೊಂಬಂದಾತು ಇದನ್ನು. ಇವಾಗ ಏನೈತಿ, ಒಂದು ಪಾತ್ರೆ ಇಟ್ಕೊಂಡನಿ. ಅದಕ್ಕೆ 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡೆ ನಾನಿಲ್ಲಿ. ಇವಾಗ ಒಗ್ಗರಣೆ ಕೊಡೋಣ. ಈರುಳ್ಳಿನ ಒಂದು ಅರ್ಧದಷ್ಟು ಹಾಕ್ಕೊಂಡನಿ. ಯಾಕಂದ್ರೆ ಅದನ್ನು ಹಾಕ್ಕೊಂಡೇ ಬಿಟ್ಟೋದಿಲ್ಲ ಇವಾಗಲೇ, ಅದಕ್ಕಾಗಿ ಜಾಸ್ತಿ ಏನು ಹಾಕೋದು ಅವಶ್ಯಕತೆ ಇರೋಂಗಿಲ್ಲ.
ಇವಾಗ ಏನೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತೀನಿ. ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡೆ ನಾನಿಲ್ಲಿ, ಅದ್ರದ್ದು ಜಾಸ್ತಿ ಪರಿಮಳ ಬೇಕಲ್ಲ, ಅದಕ್ಕಾಗಿ ಹಾಕ್ಕೊಂಡಿರೋದು. ನಾವು ಮಿಕ್ಸಿದಾಗೆಲ್ಲ ಹಾಕ್ಕೊಂಡಿಲ್ಲಲ್ಲ, ಅದಕ್ಕಾಗಿ. ಇದೇನೈತಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ರುಬ್ಬಿರ್ಕಿಲ್ಲ, ಮತ್ತೆ ಒಂದು ರೌಂಡ್ ರುಬ್ಕೊಂಬನ್ನಿ. ಕೊತ್ತಂಬರಿ ಹಾಕಿ ಒಗ್ಗರ್ಣೆ ಸ್ವಲ್ಪ ಕಡಕ್ ಹಂಗೇನೆ ಇರಬೇಕು. ಈ ಥರ ಕೆಂಪಗಾಗಬೇಕು, ಒಂಚೂರು ಕಡಕ್ಕಂಗೆ ಅಂದ್ರೆ ಈ ಥರ ಬರಬೇಕು. ಇದು ಇವಾಗ ರೆಡಿ ಆಗೈತಿ. ಇವಾಗ ಏನೈತಿ, ನಾನು ರುಬ್ಕೊಂಡಿರೋ ಮಸಾಲೆನ ಹಾಕತ್ತೀನಿ. ಒಗ್ಗರ್ಣಿದಾಗ ಹಾಕ್ಬೇಕು. ಇದನ್ನೆಲ್ಲ ನೋಡ್ಬೇಕು. ಇವಾಗ ಒಳ್ಳೆ ಪರಿಮಳ ಬರತೈತಿ, ಘಮ ಘಮ ಅನ್ನತೈತಿ. ನಾವು ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಈ ಥರ ಕಾಣಿಸತೈತಿ. ನೋಡ್ಬೇಕು. ಇವಾಗ ಮೇಲ್ಗಡೆ ಕೊತ್ತಂಬರಿ ಹಾಕೋ ಅವಶ್ಯಕತೆನೇ ಇರಂಗಿಲ್ಲ, ಆ ಥರ ಆಗೈತಿ. ಇವಾಗ ಇದೆಲ್ಲ ಕುದಿಯತೈತ್ಲೆ, ಆವಾಗನ ನಾನು ಖಾರನ ಹಾಕ್ಕೊಂಡ್ಬಿಡ್ತೇನೆ. ಖಾರ ಹಾಕ್ಕೊಂಡು ಒಂದು ರೌಂಡ್ ಕುದಿಸ್ಕೊಂಡ್ಬಿಡ್ಬೇಕು ಇದನ್ನು. ಇವಾಗ ಏನೈತಿ, ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೋಬೇಕು. ನಾವು ಇದನ್ನು ಒಗ್ಗರಣೆ ಎಲ್ಲ ಕೊಡ್ತಿರ್ತಿಲ್ಲ, ಆವಾಗನ ಹಾಕ್ಕೊಂಡ್ಬಿಡ್ಬೇಕು. ಇದನ್ನು ಚೆನ್ನಾಗಿ ಕುದ್ದ ಎಣ್ಣೆ ಬಿಡ್ತೈತಿ. ಇವಾಗ ನೋಡ್ಬೇಕೆಲ್ಲ ಕುದ್ದು ನೀರು ಬಿಡಾತೈತಿದ. ಈಗ ಇದು ಎಣ್ಣೆ ಬಿಡಾತೈತಿದ, ಸಾರಿ. ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಾಗ ಏನೈತಿ, ನಾವು ನೀರು ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಹಾಕ್ಕೊಂಡು ಏನೈತಿ ತಿರುಗಿಸ್ಕೊಂಡ್ಬಿಡ್ಬೇಕು. ಇವಾಗ ಏನೈತಿ, ಮಸಾಲೆ ಮಾಡಿ ಇಟ್ಕೊಂಡಿದ್ದಿಲ್ಲ ನಾವು, ಅದನ್ನು ಹಾಕತ್ತೀನಿ. ನೋಡ್ಬೇಕು. ಇವಾಗ ರೆಡಿ ಆಗೈತಿ. ಇದು ಚೆನ್ನಾಗಿ ಕುದಿಬೇಕಿದ. ಅದಾದ ನಂತರ ರೆಡಿ ಆಗಿರ್ತೈತಿ. ಇಷ್ಟೊಂದು ಮಾಡ್ಕೊಂಡೆ ನಾನು. ಇವಾಗ ಕಂಪ್ಲೀಟ್ ಎಲ್ಲ ಆಗೈತಿ. ಮೇಲ್ಗಡೆ ನಾನು ಏನು ಮಾಡತ್ತೇನೆ ಅಂದ್ರೆ, ಒಂದೆರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿರ್ನಿ, ಅದನ್ನು ಈ ಥರ ಹಾಕ್ಕೊಂಬಿಡ್ಬೇಕು. ಮೇಲ್ಗಡೆ ಒಂಚೂರು ಕೊತ್ತಂಬರಿನ ಉದುರಿಸ್ಕೊಂಬಿಡ್ಬೇಕು. ಇವಾಗ ಲಾಸ್ಟ್ ಏನೈತಿ, ಮೊಟ್ಟೆನ ಈ ಥರ ಹಾಕ್ಕೊಂಬಿಡತ್ತೇನೆ ನಾನು. ಇವಾಗ ತಟ್ಟೆನೂ ರೆಡಿ ಆಗೈತಿ. ನೋಡ್ರಿ ಈ ಥರ ಐತಿ ರೆಸಿಪಿ. ಚೆನ್ನಾಗಿತ್ತು ಇವತ್ತಿಂದೆ ಭಾನುವಾರದ ಊಟ. ಈ ಥರ ಐತೆ ನಂದು. ಇವಾಗ ಸಾಂಬಾರನ್ನ ಹಾಕ್ಕೋತೀನಿ. ಚೆನ್ನಾಗಿತ್ತು ಈ ಥರ. ಓಕೆ, ನಂದು ಆಗೈತಿ ಇದು ವಿಡಿಯೋ.